ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ವಿದ್ಯಾರ್ಥಿಗಳು BSc ನರ್ಸಿಂಗ್ ಮಾಡಬೇಕಂತ ಇದ್ದೀರಾ, BSc ನರ್ಸಿಂಗ್ ಮಾಡಬೇಕಂತಂದರೆ ನಿಮ್ಮ KCET ರಿಸಲ್ಟ್ ಕೂಡ ತುಂಬ ಇಂಪಾರ್ಟೆಂಟು. ಆ ಒಂದು KCET ನೀವು ಮೊನ್ನೆ ಏನು ಎಕ್ಸಾಮ್ ಬರೆದಿದ್ದರೆ ಅದರ ಒಂದು ಕೀ ಉತ್ತರಗಳನ್ನು, ಅಧಿಕೃತವಾಗಿ ಕೀ ಉತ್ತರಗಳನ್ನು ಇಲ್ಲಿ ಆಫಿಷಿಯಲಿ ಇವತ್ತು ಅಪ್ಡೇಟ್ ಮಾಡಲಾಗಿದೆ. ಇಲ್ಲಿ ನೋಡ್ತಾ ಇದ್ದೀರಿ, ಕೀ ಉತ್ತರಗಳನ್ನು ಮತ್ತು ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಅವರು ಪಬ್ಲಿಕ್ ಮಾಡಿರುವಂಥದ್ದು ಆಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಲಾಗಿದೆ. ಈ ಒಂದು ಕೀ ಉತ್ತರಗಳನ್ನು ನೋಡಿಕೊಂಡು ನೀವೇನು ಮಾಡ್ಕೋಬೇಕಾಗುತ್ತೆ ಅಂತಂದರೆ, ನಿಮ್ಗೆ ಎಷ್ಟು ಅಂಕಗಳು ಬರಬಹುದು ಅನ್ನೋದನ್ನು ಲೆಕ್ಕಾಚಾರ ಮಾಡಿಕೊಳ್ಳ್ರಿ. ಲೆಕ್ಕಾಚಾರ ಮಾಡಿಕೊಂಡು ಅದರ ಬೇಸಿಸ್ ಮೇಲೆ ನಿಮಗೆ ಗೋರ್ಮೆಂಟ್ ಕಾಲೇಜ್ಗಳಲ್ಲಿ 10,000 ರೂಪಾಯಿ ಫೀಸು, ಪ್ರೈವೇಟ್ ಕಾಲೇಜಲ್ಲಿ 10,000 ರೂಪಾಯಿ ಫೀಸಲ್ಲಿ ನಿಮಗೆ ಸೀಟ್ ಬೇಕಂತಂದರೆ ನಿಮ್ಮಗಳಿಗೆ ರ್ಯಾಂಕ್ ಚೆನ್ನಾಗಿ ಬಂದಿರಲೇಬೇಕು. ಅಂದರೆ ಏನಾಗುತ್ತೆ ಅಂದರೆ ನಿಮ್ಗೆ 10,000 ರೂಪಾಯಿ ಫೀಸಲ್ಲಿ ಸಿಗುತ್ತೆ. ಇಲ್ಲಪ್ಪ ಅಂತಂದರೆ 1,00,000 ಫೀಸಲ್ಲಿ ಅಡ್ಮಿಷನ್ ಮಾಡಿಸ್ಕೋಬೇಕಾಗತ್ತೆ. ಚೆನ್ನಾಗಿ ರ್ಯಾಂಕ್ ಇಲ್ಲ ಅಂತಂದರೆ, ರ್ಯಾಂಕ್ ಬರಬೇಕಂತಂದರೆ ನಿಮ್ಮ ಕೀ ಉತ್ತರಗಳು ಎಲ್ಲ ಕರೆಕ್ಟ್ ಇರಬೇಕು. ಅಂದರೆ ಕೀ ಆನ್ಸರ್ಗಳು ಎಲ್ಲ ಕರೆಕ್ಟ್ ಇರಬೇಕು. ಚೆನ್ನಾಗಿ ಅಂಕಗಳು ಕೂಡ ಚೆನ್ನಾಗಿ ಬಂದಿರಬೇಕು. ಅಂಕಗಳು ಚೆನ್ನಾಗಿ ಬಂದಿದ್ದರೆ ರ್ಯಾಂಕ್ ಕೂಡ ಚೆನ್ನಾಗಿ ಬರುತ್ತೆ. ನೋಡಿಕೊಳ್ಳ್ರಿ, ಕೀ ಉತ್ತರಗಳನ್ನು ಬಿಟ್ಟಿದ್ದಾರೆ ಆಫಿಷಿಯಲಿ. ಮತ್ತು ಮುಂದೆ ಬರುವಂಥ BSc ನರ್ಸಿಂಗ್ ಅಪ್ಡೇಟ್ಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.